ಸೂರ್ಯ. ನಾನು ಸೌರವ್ಯೂಹದ ಕೇಂದ್ರವಾಗಿದ್ದೇನೆ. ನಾನು ಸೌರಮಂಡಲದ ಅಧಿಪತಿಯಾಗಿದ್ದೇನೆ. ಸೌರವ್ಯೂಹದಲ್ಲಿ 8 ಗ್ರಹಗಳು, ಉಪಗ್ರಹಗಳು, ಕ್ಷುದ್ರಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳಿವೆ. ಸೂರ್ಯನ ಬಳ್ಳಿ ಬಣ್ಣದ ಬೀರುತ್ತಾನೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು 8.3 ನಿಮಿಷಗಳು ಬೇಕು. ನನ್ನಲ್ಲಿ ದಶಲಕ್ಷ ಸೆಂಟಿಗ್ರೇಡ್ ಉಷ್ಣತೆ ಇರುತ್ತದೆ. ಇದು ನನ್ನ ಪರಿವಾರವಾಗಿದೆ. ನಾನು ಬುಧ ಗ್ರಹ. ನಾನು ಸೌರಮಂಡಲದ ಅತಿ ಚಿಕ್ಕ ಗ್ರಹವಾಗಿದ್ದೇನೆ. ನಾನು ಸೂರ್ಯನಿಂದ 58 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದೇನೆ. ಅತ್ಯಂತ ಕಡಿಮೆ ಪರಿಭ್ರಮಣ ಹೊಂದಿದ್ದೇನೆ. ನಾನು ಶುಕ್ರ ಗ್ರಹ. ನಾನು ಸೂರ್ಯನಿಂದ 107 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದೇನೆ. ಅತಿ ಹೆಚ್ಚು ಪ್ರಮಾಣವಾಗಿ ಹೊಳೆಯುವ ಗ್ರಹ. ಭೂಮಿಗೆ ಹತ್ತಿರ ಗ್ರಹವಾಗಿದ್ದೇನೆ. ನನ್ನನ್ನು ಮುಂಜಾನೆ ನಕ್ಷತ್ರ ಬಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ. ಭೂಮಿಯಿಂದ ನನ್ನನ್ನು ನೋಡಬಹುದು. ನನ್ನಲ್ಲಿ 461 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದೆ. ಗುರುತ್ವ ಇಲ್ಲದ ಕಾರಣ ನನ್ನಲ್ಲಿ ಉಪಗ್ರಹಗಳು ಇಲ್ಲ. ನಾನು ಭೂಮಿ. ನಾನು ಸೌರಮಂಡಲದ 3ನೇ ಜೀವಂತ ಗ್ರಹ. 4.54 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿದ್ದೇನೆ. ನನ್ನ ಒಟ್ಟು ಕ್ಷೇತ್ರ 159.6 ದಶಲಕ್ಷ ಕಿಲೋಮೀಟರ್. ಸೂರ್ಯನಿಂದ 159.6 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದೇನೆ. ನನ್ನ ಸ್ವಾಭಾವಿಕ ಉಪಗ್ರಹ ಚಂದ್ರನಾಗಿದ್ದಾನೆ. ನಾನು ಭೂಮಿಯ ಸ್ವಾಭಾವಿಕ ಉಪಗ್ರಹ. ಸೌರಮಂಡಲದ 5ನೇ ದೊಡ್ಡ ಉಪಗ್ರಹ. ನನ್ನ ದೂರ 3,85,000. ಚಂದ್ರನ ಮೇಲೆ ಮೊದಲ ಬಾರಿಗೆ ಕಾಲಿಟ್ಟ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ನಾನು ಸೂರ್ಯನ 4ನೇ ಗ್ರಹ, ಮಂಗಳ ಗ್ರಹ. ನಾನು ಸೂರ್ಯನಿಂದ 228 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದೆ. ನನ್ನನ್ನು ಕುಜ ಅಂಗಾರಕ ಎನ್ನುವರು. ನನ್ನಲ್ಲಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಇದೆ. ನನ್ನನ್ನು ಕೆಂಪು ಗ್ರಹ ಎನ್ನುತ್ತಾರೆ. ನನಗೆ ಫೋಬೋಸ್ ಮತ್ತು ಡಿಮೋಸ್ ಎಂಬ 2 ಉಪಗ್ರಹಗಳಿವೆ. ನಾನು ಗುರು ಗ್ರಹ. ಸೌರವ್ಯೂಹದಲ್ಲಿ 5ನೇ ಗ್ರಹ ಗುರು ಗ್ರಹ. ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹದಾಗಿದ್ದೇನೆ. 1000 ಪುಟ್ಟ ನಾನು ದೊಡ್ಡದಾಗಿದ್ದೇನೆ. ನನ್ನಲ್ಲಿ 600 ಗ್ರಹಗಳಿವೆ. ಸೌರವ್ಯೂಹದಲ್ಲಿ ಅತಿ ದೊಡ್ಡ ನನ್ನಲ್ಲಿ ಜನ್ಮಡಿದೆ. ನಾನು ಶನಿ ಗ್ರಹ. ನಾನು ಸೂರ್ಯನಿಂದ 1426 ದಶಲಕ್ಷ ಕಿಲೋಮೀಟರ್. ಸೌರಮಂಡಲದ ಅತ್ಯಂತ ಸುಂದರದ ಗ್ರಹ. ನಾನು ಬಳೆಗಳನ್ನು ಹೊಂದಿದ್ದೇನೆ. ಟೈಟಾನ್ ಎಂಬ ಉಪಗ್ರಹ ದೊಡ್ಡದಾಗಿದೆ. ನಾನು ಜಲಜನಕ ಮತ್ತು ಹೀಲಿಯಂನಿಂದ ಕೂಡಿದ್ದೇನೆ. ನಾನು ಯುರೇನಸ್ ಗ್ರಹವಾಗಿದ್ದೇನೆ. 7ನೇ ಗ್ರಹ. ಸೂರ್ಯನಿಂದ 2868 ದಶಲಕ್ಷ ಕಿಲೋಮೀಟರ್ ದೂರ. 1781. ವಿಲಿಯಂ ಹರ್ಷಲ್